ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಆರಾಮಿದ್ದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೆ, ವ್ಯೂ ಸಖತ್ತಾಗಿತ್ತು. ಸಣ್ಣದೊಂದು ಹೊರಗಡೆ ಕ್ಲಿಪ್ ತಗೊಂಡೆ. ಹಾಗೆ ಕಸ ಗೂಡಿಸ್ಕೊಂಡೆ ಹೊರಗಡೆದು. ಡಸ್ಟ್ಬಿನ್ ಸಹ ಹೊರಗಡೆ ಇಟ್ಟೆ. ಹಾಗೆ ಮನೆಯಲ್ಲಿರೋ ಎಲ್ಲ ಕಸನು ಗುಡಿಸ್ಕೊಂಡ್ ಬಿಟ್ಟಿದ್ದೆ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲ ಕಸ ಗುಡಿಸ್ಬಿಡ್ತೀನಿ. ನಾನು ಪಾತ್ರೆ ಏನು ಜಾಸ್ತಿ ಇರಲ್ಲ, ಸಂಜೆನೆ ವಾಶ್ ಮಾಡಿರ್ತೀನಿ. ನನ್ನ ಹಸ್ಬೆಂಡು ಸೆಕೆಂಡ್ ಶಿಫ್ಟ್ ಇರ್ತಿಲ್ಲ, ಹಾಗಾಗಿ ಅವರು ಲೇಟ್ ನೈಟ್ ಬರ್ತಾರಲ್ರಿ. ಅದೊಂದು ಕೆಲವೊಂದು ಪಾತ್ರೆಗಳಿದ್ದು ಅಷ್ಟೇ. ಹಾಗೆ ನೀರ್ನು ಸಹ ಬಂದಿದ್ದು, ನೀರ್ನು ಹಾಕ್ಬಿಟ್ಟೆ. ನೀರ್ನು ಕಾಯ್ಲಕ್ ಇಟ್ಟಿದ್ದೆ ಸ್ನಾನಗೋಸ್ಕರ. ಸ್ನಾನ ಎಲ್ಲ ಮುಗಿಸ್ಕೊಂಡು ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡೆ. ಈ ಕಡೆ ನಾಷ್ಟ ಮಾಡ್ಕೋಬೇಕಂತ ಹೇಳಿ 2-3 ಹಿಟ್ಟನ್ನ ಹಾಕೊಂಡಿದ್ದೆ. ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಹಾಗೆ ಜೋಳದ ಹಿಟ್ಟು ಹಾಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಒಂದ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, 1-2 ದೊಡ್ಡ ಸೈಜು, ಸ್ವಲ್ಪ ಖಾರ, ಜೀರಿಗೆ ಎಲ್ಲ ಹಾಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿನೂ ಸಹ ಹಾಕೋತಿದ್ದೆ. ಭಾಳ ಚಂದ ಬರ್ತಾವ. ಸಿಂಪಲ್ ಆಗಿ ಬೇಗ ಬೇಗ ಮಾಡ್ಕೋಬಹುದು. ಇದಕ್ಕೇನೆ ನೀರ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಒಂದು ಹಂಚ್ ಇಟ್ಕೊಂಡಿದ್ದೆ, ಕಾಯ್ದಿತ್ತು. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ದೋಸೆ ತರ ಹಾಕ್ತಾ ಇದ್ದೀನಿ. ಈ ತರ ಹಿಟ್ಟನ್ನ ಕಲ್ಸ್ಕೋಬೇಕಾಗ್ತದ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ತರ ಕಲ್ಸ್ಕೊಂಡ್ ಇಟ್ಟಿದ್ದೆ ಹಿಟ್ಟನ್ನ ನಾನು. ದೋಸೆ ಟೈಪ್ ಹಾಕೊಳ್ಳೋದ್ರಿ. ಜಟ್ಪಟ್ಟಾಗಿ ದೋಸೆ ತರ ಮಾಡ್ಕೊಳ್ಳೋದು ಸಿಂಪಲ್ ರೆಸಿಪಿ ಇದು. ಹೆಲ್ತಿಗೂ ಕೂಡ ಒಳ್ಳೆಯದು. ಬೇಗನೆ ಮಾಡ್ಕೊಳ್ಬಹುದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನ್ ಹತ್ತಲ್ಲ. ಮನೇಲಿರೋದೆಲ್ಲ ಹಾಕೊಂಡು ಈ ತರ ಹಾಕೋತಿದ್ದೆ. ಹಾಗೆ ನನ್ನ ಮಗಳು ನಷ್ಟನೂ ನಡೆದಿತ್ರಿ. ಇಲ್ಲಿ ಗ್ಯಾಸಿನ ಕಟ್ಟಿ ಮೇಲೆ ಕೂತ್ಕೊಂಡು ಅಳ್ತಿದ್ರು. ಅದಕ್ಕೋಸ್ಕರ ಇಲ್ಲೇ ಕುಂದ್ರಿಸಿದ್ದೆ. ಮಕ್ಳು ಗೊತ್ತಲ್ರಿ, ಜಿದ್ ಮಾಡ್ತಿರ್ತಾರಲ್ಲ, ನಮ್ ಜೊತೆನೆ ಕುಂದ್ರಿಸ್ಕೋದು ಒಳ್ಳೇದು. ಫ್ಯಾಮಿಲಿ ಜೊತೆ ಇದ್ವಿ ಅಂದ್ರೆ ಬೇರೆ ರೀ, ಎಲ್ಲರೂ ತಗೋತಿರ್ತಾರ. ಬಟ್ ಇಲ್ಲಿ ನಾವು 3 ಜನ ಇರೋದ್ರಿಂದ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರ. ಆಮೇಲೆ ಅವಳಿಗೆ ತಗೊಂಡು ಎಲ್ಲ ಕೆಲಸ ಮಾಡ್ಬೇಕಲ್ಲ, ಹಾಗಾಗಿ ನನ್ನ ಜೊತೆನೆ ಇರ್ತಾಳ ಆಕಿ. ಈ ತರ ಮೇಲ್ಗಡೆ ಎಣ್ಣೆ ಹಚ್ಬಿಟ್ಟು ಇನ್ನೊಂದ್ ರೌಂಡ್ ಅದನ್ನ ಬೇಯಿಸ್ಕೋದ್ರಿ. ಕೆಳಗಡೆ ಸೈಡ್ನು 2 ಸೈಡ್ ನೀಟಾಗಿ ಬೇಯಿಸ್ಕೊಂಡ್ರೆ ಸಿಂಪಲ್ ಆಗಿರುವ ಗರಿ ಗರಿ ದೋಸೆನು ರೆಡಿ ಆಗ್ತಾವ್ರಿ. ಸ್ವಲ್ಪ ದಪ್ಪ ಹಾಕೊಂಡ್ರೆ ಮೆತ್ತಗೂ ಸಹ ಆಗ್ತಾವ. ತುಂಬಾ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರಿ. ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೋಬಹುದಂತ ರೆಸಿಪಿ ರೀ ಇದು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದನ್ನ ಜಾಸ್ತಿ ಮಾಡ್ತಾರ. ನನ್ನ ಮಗಳನ್ನು ಸಹ ಇಲ್ಲೇ ಕೂತ್ಕೊಂಡು ತಿನ್ನತ್ತಿಳು, ನೋಡ್ಬೋದು. ತುಂಬಾ ನೀಟಾಗಿ ಕೂತ್ಕೊಂಡು ತಿಂತಾಳ್ರಿ. ಇವಾಗ ಎಲ್ಲಾನು ಕಲಿತಿದ್ದಾಳ. ಇನ್ನು 1.5 ವರ್ಷದ ಮಗು ಅಲ್ರಿ, ಹಾಗಾಗಿ ನಾನು ಅವಳಿಗೆ ಕುಂದಿರ್ಸ್ಕೊಂಡ್ಬಿಟ್ಟು ಇಲ್ಲಿ ಅವಳಿಗೆ ಹಾಕೊಡ್ತಾ ಇದ್ದೆ. ನನ್ನ ಮಗಳಿಗೆ ತಿನ್ನಿಸ್ಬಿಟ್ಟು ನಾನು ಸಹ ಬಿಸಿ ಬಿಸಿ ಆಗಿರೋ ಮಿಕ್ಸ್ ಹಿಟ್ಟಿನ ದೋಸೆ ಹಾಕೊಂಡು ತಿಂದೆ. ಭಾಳ ಟೇಸ್ಟಿ ಆಗಿತ್ತು. ಮತ್ತೆ ಇವಾಗ ಸಂಜೆ ಟೈಮಲ್ಲಿ ಸಿಗ್ತಾ ಇದ್ದೀನಿ. ಇದು ಸಂಜೆ ಟೈಮಲ್ಲಿ ಮಾಡಿರೋ ವಿಡಿಯೋ. ಏನ್ ಸ್ಪೆಷಲ್ ಅಂದ್ರೆ, ನನ್ನ ಹಸ್ಬೆಂಡ್ ಇವತ್ತು ಅಡಿಗೆ ಮಾಡ್ತಾ ಇದ್ರಿ. ಅದ್ರಲ್ಲೂ ಅವರು ನಾನ್ ವೆಜ್ ಅಂತ ಸೂಪರ್ ಆಗಿ ಮಾಡ್ತಾರ. ಅದಕ್ಕೋಸ್ಕರ ಈ ವಿಡಿಯೋ ಅವರು ಯಾವ ತರ ಮಾಡ್ತಾರಂತ ಹೇಳಿ ನಿಮ್ಗ ತೋರ್ಸೋದಕ್ಕೋಸ್ಕರ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಆಯಿಲ್ ಆ್ಯಡ್ ಮಾಡ್ಕೊಂಡಾರಿ. ಒಂದು ಕ್ಲಿಪ್ ಮಿಸ್ ಆಗ್ಯದ್ರಿ. ಅದು ಏನಂದ್ರೆ, ಈ ಪೇಸ್ಟನ್ನು ಹೆಂಗೆ ಮಾಡ್ಕೊಂಡಾರ ಅಂತ ಹೇಳ್ಬಿಟ್ಟು. ಏನಿಲ್ರಿ, ಸಿಂಪಲ್ ಆಗಿ ಈರುಳ್ಳಿ, ಟೊಮೆಟೊ ಹಾಗೆ ಕೊಬ್ಬರಿಯನ್ನು ನೀಟಾಗಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ ಹಾಗೆ ಕೊತ್ತಂಬರಿ ಹಾಕ್ಕೊಂಡು ಮಾಡಿಟ್ಟಿರೋ ಪೇಸ್ಟ್ ಇದು. ಆ ಪೇಸ್ಟ್ನ ಹಾಕ್ಕೊಂಡ್ಬಿಟ್ಟು ಇವಾಗ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಕತ್ತಾರಿ. ಅದು ಫ್ರೈ ಆಗೋವರೆಗೂ ಸೈಡಲ್ಲಿ ಚಿಕನ್ ಇತ್ತಲ್ಲ, ಆ ಚಿಕನ್ಗೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಡ್ಲತ್ತಾರ. ಫ್ರೈ ಆಗಿರೋ ಮಸಾಲಕ್ಕೆ ಸ್ವಲ್ಪ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿರೋ ಮಸಾಲೆ ಖಾರ ಹಾಗೆ ಅರಿಶಿನ ಪುಡಿ ಹಾಗೆ ಧನಿಯಾ ಪೌಡರ್ ಇತ್ತು ರೀ, ಅದನ್ನು ಸಹ ಸ್ವಲ್ಪ ಹಾಕ್ಕೊಂಡ್ರು. ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ನೋಡ್ಬೋದು ಮಸಾಲ ಎಷ್ಟು ನೀಟಾಗಿ ಫ್ರೈ ಆಗ್ಯದ. ಸ್ವಲ್ಪ ಹೊತ್ತು ಜಾಸ್ತಿನೇ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಅದು ಎಣ್ಣೆ ಅಂಶ ಎಲ್ಲ ಹೋಗಿ ಮತ್ತೆ ಮೇಲ್ಗಡೆ ಎಣ್ಣೆ ಅಂಶ ತೇಲೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು.
ನಂತರ ಇದಕ್ಕೇನೆ ವಾಶ್ ಮಾಡಿ ಹಾಗೆ ಉಪ್ಪು ಅರಿಶಿನ ಹಾಕಿ ಏನು ಇಟ್ಟಿದ್ವಿ ಚಿಕನ್ನ ಅದನ್ನು ಸೇರಿಸ್ಕೊಳ್ಕತ್ತಾರ. ಯಾರಿಗೆಲ್ಲ ನಿಮ್ಮ ಮನೆಯಲ್ಲಿ ಗಂಡಸರು ಮಾಡೋ ಅಡುಗೆ ಇಷ್ಟ ಆಗ್ತದೆ ಕಮೆಂಟ್ ಮಾಡಿ ಹೇಳ್ರಿ. ಆಲ್ಮೋಸ್ಟ್ ಎಲ್ಲರಿಗೂ ಅದೇ ಥರ ಇಷ್ಟ ಆಗ್ತದೆ. ಸಂಡೇ ಬಂತಂದ್ರೆ ಸಾಕು ಏನಾರು ಮಾಡ್ತಾರೇನು ಅಂತ ಹೇಳಿ ಕಾಯ್ತಿರ್ತೀವ್ರಿ. ಇವಾಗ ಚಿಕನ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುತ್ತಾರೆ. ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಬೇಯಿಸ್ಕೊಂಡ್ಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ 2 ವಿಜಿಲ್ ಹೊಡೆಸ್ಕೊಂಡ್ರೆ ರೆಡಿ ಆಗ್ಯದ್ರಿ ಸಿಂಪಲ್ ಚಿಕನ್ ಸಾಂಬಾರು. ಭಾಳ ಟೇಸ್ಟಿಯಾಗಿತ್ತು. ನೀವು ಸಹ ಒಮ್ಮೆ ಟ್ರೈ ಮಾಡಿರಿ. ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ತಡ ಮಾಡಬೇಡ್ರಿ, ಒಂದು ಲೈಕ್ ಕೊಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್.